ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನಂಬಿಕೆ ಮತ್ತು ವಿಧೇಯತೆಯ ಮೂಲಕ ಪರಿಶುದ್ಧತೆ. ಈ ದಿನದ ದೇವರ ವಾಕ್ಯ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಯೋಹಾನ 15ನೇ ಅಧ್ಯಾಯ 8ನೇ ವಚನ. ನಮ್ಮ ರಕ್ಷಕನು ಜೀವಿಸಿದಂತಹ ಜೀವನವನ್ನು ಜೀವಿಸಲು ಅನೇಕರು ಹಿಂಜರಿಯುತ್ತಾರೆ. ಕ್ರಿಸ್ತನ ಮಾದರಿಯನ್ನು ಅನುಸರಿಸಲು, ಒಳ್ಳೆಯ ಕಾರ್ಯಗಳ ಮೂಲಕ ಫಲ ಕೊಡಲು ಮತ್ತು ಮನುಷ್ಯರು ಹೆಚ್ಚಾಗಿ ಫಲ ಕೊಡಲಿ ಎಂದು ಅವರನ್ನು ದೇವರು ಪರಿಶುದ್ಧಪಡಿಸುವಂತಹ ಕ್ರಮಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ಅತಿಯಾದ ತ್ಯಾಗದ ಅಗತ್ಯವಿದೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಕ್ರೈಸ್ತರು ತಮ್ಮನ್ನು ತಾವು ಕ್ರಿಸ್ತನ ಕೈಯಲ್ಲಿರುವ ಒಂದು ದೀನವಾದ ಸಾಧನ ಎಂದು ಪರಿಗಣಿಸಿದಾಗ ಮತ್ತು ಪ್ರತಿಯೊಂದು ಕರ್ತವ್ಯವನ್ನು ನಂಬಿಕೆಯಿಂದ ನಿರ್ವಹಿಸಲು ಪ್ರಯತ್ನಿಸುವಾಗ ಮತ್ತು ದೇವರು ಮಾಡಿರುವ ವಾಗ್ದಾನಗಳ ಅನುಗ್ರಹದ ಮೇಲೆ ಅವಲಂಬಿತರಾದಾಗ ಅವರು ಕ್ರಿಸ್ತನ ನೊಗವನ್ನು ಹೊರುತ್ತಾರೆ ಮತ್ತು ಅದು ಹಗುರವಾದದ್ದು ಎಂದು ಅವರು ಕಂಡುಕೊಳ್ಳುತ್ತಾರೆ. ಮತ್ತು ಅಂತಹವರು ಕ್ರಿಸ್ತನಿಗಾಗಿ ಹೊರೆಗಳನ್ನು ಹೊರುತ್ತಾರೆ ಮತ್ತು ಅದನ್ನು ಹಗುರವಾದದ್ದೆಂದು ಹೇಳುತ್ತಾರೆ. ಆತನು ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸದಿಂದ ಮೇಲೆ ನೋಡುತ್ತಾ, ನಾನು ನಂಬಿರುವಾತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನ ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ ಎಂದು ವಾಕ್ಯವು ಹೇಳುತ್ತದೆ. ನಮ್ಮ ಮಾರ್ಗಗಳಲ್ಲಿ ಅಡೆತಡೆಗಳನ್ನು ಎದುರಿಸಿದರೆ ಮತ್ತು ಅದನ್ನು ನಂಬಿಕೆಯಿಂದ ಜಯಿಸಿದರೆ, ನಾವು ವಿರೋಧ ಮತ್ತು ನಿಂದೆಯನ್ನು ಎದುರಿಸಿದರೆ, ಕ್ರಿಸ್ತನ ಹೆಸರಿನಲ್ಲಿ ಜಯಿಸಿದರೆ, ನಮ್ಮ ಕರ್ತವ್ಯಗಳ ಹೊರೆಯನ್ನು ಹೊತ್ತು ನಮ್ಮ ಗುರುವಿನ ಆತ್ಮವನ್ನವಲಂಬಿಸಿ ಅವುಗಳನ್ನು ನಿರ್ವಹಿಸಿದರೆ, ಆಗ ನಿಜಕ್ಕೂ ನಾವು ಆತನ ನಂಬಿಗಸ್ತಿಕೆ ಮತ್ತು ಬಲದ ಅಮೂಲ್ಯವಾದ ಜ್ಞಾನವನ್ನು ಹೊಂದುತ್ತೇವೆ. ಆಗ ಇನ್ನೆಂದೂ ನಾವು ಇತರರ ಅನುಭವದ ಮೇಲೆ ಅವಲಂಬಿತರಾಗಿರುವುದಿಲ್ಲ, ಯಾಕೆಂದರೆ ನಮಗೆ ನಮ್ಮಲ್ಲಿಯೇ ಸಾಕ್ಷಿ ಇರುತ್ತದೆ. ಹಿಂದಿನ ಕಾಲದ ಸಮಾರ್ಯದವರಂತೆ ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳುಕೊಂಡಿದ್ದೇವೆ ಎಂದು ಅವರು ಹೇಳಿದಂತೆ ನಾವೂ ಹೇಳುತ್ತೇವೆ. ಕ್ರಿಸ್ತನ ಗುಣಸ್ವಭಾವದ ಬಗ್ಗೆ ನಾವು ಹೆಚ್ಚು ಆಲೋಚಿಸಿದಾಗ ಆತನ ರಕ್ಷಣಾ ಬಲವನ್ನು ಹೆಚ್ಚು ಹೆಚ್ಚು ನಾವು ಅನುಭವಿಸುತ್ತೇವೆ. ನಮ್ಮ ಸ್ವಂತ ದೌರ್ಬಲ್ಯ ಮತ್ತು ಅಪೂರ್ಣತೆಯನ್ನು ನಾವು ಹೆಚ್ಚು ತೀವ್ರವಾಗಿ ಅರಿತುಕೊಳ್ಳುತ್ತೇವೆ. ಅಷ್ಟೇ ಅಲ್ಲದೆ ಆತನನ್ನು ನಾವು ನಮ್ಮ ಬಲವನ್ನಾಗಿ, ನಮ್ಮ ವಿಮೋಚಕನನ್ನಾಗಿ ಹೆಚ್ಚು ಶ್ರದ್ಧೆಯಿಂದ ನೋಡುತ್ತೇವೆ. ಕ್ರಿಸ್ತನ ಮೇಲಿನ ನಂಬಿಕೆ ಮತ್ತು ದೇವರಾಜ್ಞೆಗೆ ವಿಧೇಯತೆ, ಇವುಗಳಿಂದ ನಾವು ಪರಿಶುದ್ಧರಾಗಬಹುದು ಮತ್ತು ಹೀಗೆ ಮಹಿಮೆಯ ರಾಜ್ಯದಲ್ಲಿರುವ ಪರಿಶುದ್ಧ ದೇವದೂತರ ಸಮಾಜದ ಗುಂಪಿಗೆ ಮತ್ತು ವಿಮೋಚನೆಗೊಂಡ ಬಿಳಿ ವಸ್ತ್ರಧಾರಿಗಳ ಗುಂಪಿಗೆ ನಾವು ಅರ್ಹತೆಯನ್ನು ಹೊಂದುತ್ತೇವೆ. ಕ್ರಿಸ್ತನೊಂದಿಗೆ ನಿಕಟವಾದ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಮತ್ತು ದೇವರ ವಿಷಯಗಳಲ್ಲಿ ಹೆಚ್ಚಾದ ಅನುಭವಗಳನ್ನು ಹೊಂದಿಕೊಳ್ಳುವುದು ಪ್ರತಿಯೊಬ್ಬನಿಗಿರುವ ಅನುಗ್ರಹದ ಸವಲತ್ತು ಮಾತ್ರವಲ್ಲ, ಕರ್ತವ್ಯವೂ ಆಗಿದೆ. ಆಗ ಅವನ ಜೀವನವು ಸತ್ಕಾರ್ಯಗಳಿಂದ ಫಲಪ್ರದವಾಗಿರುತ್ತದೆ. ಧರ್ಮನಿಷ್ಠರಾಗಿ ಜೀವನವನ್ನು ನಡೆಸಿದ ಶ್ರೇಷ್ಠ ಮನುಷ್ಯರ ಬಗ್ಗೆ ನಾವು ಓದುವಾಗ ಅವರ ಅನುಭವಗಳು ಮತ್ತು ಸಾಧನೆಗಳು ನಮ್ಮ ವ್ಯಾಪ್ತಿಗೆ ಮೀರಿದ್ದು ಅದನ್ನು ನಾವು ಮುಟ್ಟಲು ಸಾಧ್ಯವಿಲ್ಲ ಎಂದು ನಾವು ಹೆಚ್ಚಾಗಿ ಭಾವಿಸುತ್ತೇವೆ. ಆದರೆ ಅದು ಹಾಗಲ್ಲ. ಕ್ರಿಸ್ತನು ಎಲ್ಲರಿಗಾಗಿ ಸತ್ತನು ಮತ್ತು ಲೋಕದ ತಂದೆತಾಯಂದಿರು ತಮ್ಮ ಮಕ್ಕಳಿಗೆ ಒಳ್ಳೆಯ ಉಡುಗೊರೆಯನ್ನು ನೀಡುವುದಕ್ಕಿಂತ ಹೆಚ್ಚಾಗಿ ಕೇಳಿಕೊಳ್ಳುವವರಿಗೆ ಆತನು ತನ್ನ ಪರಿಶುದ್ಧಾತ್ಮನನ್ನು ಕೊಡಲು ಹೆಚ್ಚು ಸಿದ್ಧನಿದ್ದಾನೆ ಎಂದು ಆತನ ವಾಕ್ಯಗಳಲ್ಲಿ ನಮಗೆ ಭರವಸೆಯನ್ನು ನೀಡಲಾಗಿದೆ. ಪ್ರವಾದಿಗಳು ಮತ್ತು ಅಪೊಸ್ತಲರು ಯಾವುದೋ ಅದ್ಭುತದಿಂದ
ತಮ್ಮ ಕ್ರೈಸ್ತಿಯ ಗುಣಸ್ವಭಾವಗಳನ್ನು ಪರಿಪೂರ್ಣಗೊಳಿಸಿಕೊಳ್ಳಲಿಲ್ಲ. ದೇವರು ಅವರಿಗೆ ಅವರ ವ್ಯಾಪ್ತಿಯಲ್ಲಿಯೇ ಇರಿಸಿದ್ದ ವಿಧಾನಗಳನ್ನೇ ಅವರು ಪಾಲಿಸಿದರು ಮತ್ತು ಅಂತಹ ಪ್ರಯತ್ನವನ್ನು ಮಾಡುವ ಎಲ್ಲರೂ ಅದೇ ರೀತಿಯ ಆಶೀರ್ವಾದಗಳನ್ನು ಹೊಂದುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.